ನಮಸ್ಕಾರ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ಇವತ್ತಿನ ಈ ವಿಡಿಯೋ ಬಂದು KSOE ಸ್ಟೂಡೆಂಟ್ಸ್ಗೋಸ್ಕರ ಮಾಡಿರೋದು. ಯಾಕಂದರೆ ಅವ್ರಿಗೆ ಫಸ್ಟ್ ಸೆಮಿಸ್ಟರ್ ಮತ್ತು ಥರ್ಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ. ಈ ಮಂತ್ ಎಂಡ್ ಅಂದರೆ 25th ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಫಸ್ಟ್ ಆ್ಯಂಡ್ ಫಿಫ್ತ್ ಸೆಮಿಸ್ಟರ್ಗೆ. ಸೊ ಹಾಗಾಗಿ ಯಾರ್ಯಾರು ಎಕ್ಸಾಮ್ ಬರ್ತಿದ್ದಾರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಹಾಗೆ ಅವರು ಪ್ರಿಪ್ರೇಷನ್ನ ಇನ್ನೂ ಜಾಸ್ತಿ ಮಾಡುವಂಥ ಟೈಮ್ ಇದು. ಹಾಗಾಗಿ ಕೆಲವು ಕ್ವೆಶನ್ಸ್ನ ನಾನಿಲ್ಲಿ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಏನಂದರೆ, ಹೇಗೆ ಎಕ್ಸಾಮ್ ಬರೀಬೇಕು, KSOE ಹೇಗೆ ಎಕ್ಸಾಮ್ ಬರೆಯೋದು, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು, ಹಾಗೆ ಎಷ್ಟು ಓದಬೇಕು ಸ್ಕೋರ್ ಮಾಡೋದಕ್ಕೆ, ಹಾಗೆ ಜಸ್ಟ್ ಪಾಸ್ ಆಗೋದಕ್ಕೆ, ಈ ಎಲ್ಲ ವಿಷಯಗಳನ್ನ ನಾವು ಈ ವಿಡಿಯೋನ ಇಲ್ಲಿ ಕವರ್ ಮಾಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು KSOE ಎಕ್ಸಾಮ್ಸ್ ಬರೀತಾ ಇದ್ದೀರೋ, ಯಾವುದಾದ್ರೂ ಸಬ್ಜೆಕ್ಟ್ ಆಗಿರ್ಬೋದು, MBA ಆಗಿರ್ಬೋದು, ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಯಾವುದಾದ್ರೂ ಸಬ್ಜೆಕ್ಟ್ ಆಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್, ಅವರು ಡೆಫಿನೆಟ್ಲಿ ಈ ವಿಡಿಯೋನ ಶೇರ್ ಮಾಡ್ಬೋದು. ಇದು ಯೂಸ್ಫುಲ್ ಅಂತ ಅನ್ಕೊತೀನಿ ನಾನು. ಹಾಗೆ ನಿಮ್ಗಿನ್ನೂ ಏನಾದರೂ ಡೌಟ್ಸ್, ಕ್ಲಾರಿಫಿಕೇಷನ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ನಾನು ಹೆಲ್ಪ್ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಓಕೆ, ಮೊದಲನೇದಾಗಿ ಏನು ಅಂದರೆ, ಆಲ್ರೆಡಿ ನೀವು ಅಸೈನ್ಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟಿದ್ದೀರಾ. ನಿಮಗೆ ಮಾರ್ಕ್ಸ್ ಬರೋದು ಅಸೈನ್ಮೆಂಟ್ಸಿಂದ. ಅಸೈನ್ಮೆಂಟ್ಸ್ ಆಲ್ರೆಡಿ ನೀವು ಸಬ್ಮಿಟ್ ಮಾಡಿದ್ದೀರಾ, ಅಪ್ರೂವ್ ಆಗಿದೆ ಅಂತ ಅನ್ಕೊತೀನಿ. ಇನ್ನು ಎರಡನೇದಾಗಿ ಬರೋದು ನಿಮಗೆ ಇಂಟರ್ನಲ್ಸ್ ಕೊಡ್ತಾರೆ. ಇಂಟರ್ನಲ್ಸ್ ಅವರು ನಿಮ್ಮ ಅಸೈನ್ಮೆಂಟ್ಸು ಆಫ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡಿದಾಗ ನೀವು ಅಟೆಂಡ್ ಆಗಿದ್ರೆ ಇಲ್ವಾ, ಆ ಅಟೆಂಡೆನ್ಸ್ ಮೇಲೆ ಸಹ ಅವ್ರು ಕೊಡ್ತಾರೆ. ಇನ್ನು ಮೂರನೇದಾಗಿ ಇರೋದು ರಿಟರ್ನ್ ಎಕ್ಸಾಮ್. ಈ ರಿಟರ್ನ್ ಎಕ್ಸಾಮು ಹೇಳಿದಾಗೆ 24-25ರಿಂದ 5 ತಿಂಗಳು ನಡೀತಾ ಇದೆ. ಈ ರಿಟರ್ನ್ ಎಕ್ಸಾಮ್ ನೀವು ಬರೆಯೋದು ಟೋಟಲ್ 80 ಮಾರ್ಕ್ಸ್ಗೆ. ಯೂಶಲಿ 40% ಆಫ್ ದಿ ಮಾರ್ಕ್ಸ್ ತೆಗಿಬೇಕು. ಸೊ ಹಾಗಾಗಿ 32 ಇಸ್ ದ ಪಾಸಿಂಗ್ ಮಾರ್ಕ್ಸ್ ಅಂತ ಅನ್ಕೊತೀನಿ ನಾನು. 32 ಇಸ್ ದ ಪಾಸಿಂಗ್ ಮಾರ್ಕ್. 35 ಅಂತಲೇ ಅನ್ಕೊಳ್ಳೋಣ ಸೇಫರ್ ಸೈಡ್ಗೆ, ಅಲ್ವಾ? ಸೊ ಹಾಗಾಗಿ ನಾವೆಷ್ಟು ಬರೀಬೇಕು ಅಂತ ಅಂದರೆ, ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ ನಾವು ಡೆಫಿನೆಟ್ಲಿ ಎಲ್ಲ ಕ್ವೆಶನ್ಸ್ನ ನಾವು ಬರೀಲೇಬೇಕು. ಆನ್ಸರ್ ಆಲ್ ಕ್ವೆಶನ್ಸ್ ಅಂತ ನಾನು ಹೇಳ್ತೀನಿ. ಆದರೂ ಕಾರಣತೆಗಳಿಂದ ನಾನು ಓದೋಕ್ಕಾಗಿಲ್ಲ. ಇನ್ನು ಎಕ್ಸಾಮ್ ಇರೋದೇ, ಪ್ರಿಪ್ರೇಷನ್ ಮಾಡೋದಕ್ಕೆ ಒಂದೇ ವಾರ, ಅದರಲ್ಲೂ ನನ್ನ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀನಿ, ಹೇಗೆ ಪಾಸ್ ಆಗೋದು ಅಂತ ಅಂದ್ಕೊಂಡ್ರೆ, ಇವಾಗ ನಾವು ಸಿಲೆಬಸ್ ನೋಡಿದ್ರೆ ಒಂದು ಪೇಪರ್ನಲ್ಲಿ ಎಷ್ಟು ಬ್ಲಾಕ್ ಇದೆ? ಬ್ಲಾಕ್ 1, 2, 3, 4 ಇದೆ. 4 ಬ್ಲಾಕ್ ಇದೆ. ಪ್ರತಿ ಒಂದು 4 ಬ್ಲಾಕಲ್ಲೂ 4 ಚಾಪ್ಟರ್ಸ್ ಇದಾವಲ್ಲ. ಸೊ 4 × 4 16 ಚಾಪ್ಟರ್ಸ್ ಇದೆ ಒಟ್ಟು. 16 ಚಾಪ್ಟರ್ಸ್. ಕ್ವೆಶನ್ ಪೇಪರ್ ಹೇಗೆ ಪ್ರಿಪೇರ್ ಮಾಡಿರ್ತಾರೆ ಅಂದರೆ, ಪ್ರತಿಯೊಂದು ಬ್ಲಾಕ್ಗೂ ಒಂದಿಷ್ಟು ಪರ್ಸೆಂಟೇಜ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅಂದರೆ 20 ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ. ಓಕೆನಾ? 20 ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ. ಸ್ವಲ್ಪ ಆ ಕಡೆ ಈ ಕಡೆ 1 or 2 ಮಾರ್ಕ್ಸ್ ಯೂನಿಟ್ಗಳ ಮಧ್ಯೆ ವೇರಿಯೇಷನ್ ಇರುತ್ತೆ. ಬಟ್ ಆವ್ರೇಜ್ ಆಗಿ ಪ್ರತಿಯೊಂದು ಯೂನಿಟಲ್ಲೂ 15+ ಮಾರ್ಕ್ಸ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಇವಾಗ ನೀವೊಂದು 35 ಮಾರ್ಕ್ಸ್ ಪಾಸ್ ಆಗಬೇಕು ಅಂತಂದರೆ 35ಗೆ ಬರೆದು ನೀನು ಪಾಸ್ ಮಾಡು ಅಂತ ಅಂದರೆ ಆಗೋದಿಲ್ಲ. ಓಕೆ, ಸೊ ಅಟ್ಲೀಸ್ಟ್ ನೀವು 50+ ಮಾರ್ಕ್ಸ್ಗಾದರೂ ಬರೀಬೇಕು ಪಾಸ್ ಆಗಬೇಕು ಅಂದರೆ. 50+ ಮಾರ್ಕ್ಸ್ ಆದರೂ ನೀವು ಬರೆದ್ರೆ ಪಾಸ್ ಆಗೋದಕ್ಕೆ, ಅದರಲ್ಲಿ ನೀವು ಎಷ್ಟು ಕರೆಕ್ಟ್ ಬರೆದಿರ್ತೀರೋ, ಎಕ್ಸಾಮಿನೇಷನ್ ವ್ಯಾಲ್ಯೂಯೇಷನ್ ಪಾಯಿಂಟ್ ಆಫ್ ವ್ಯೂಲಿ ನೀವು ಎಷ್ಟು ಮಾರ್ಕ್ಸ್ ಕೊಡ್ಬೋದು, ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಕರೆಕ್ಟಾಗೆ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಕರೆಕ್ಟಾಗೆ 50+ ಮಾರ್ಕ್ಸ್ ಆನ್ಸರ್ ಕರೆಕ್ಟ್ ಇರಬೇಕು. ಯಾಕಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಪೇಪರೆಲ್ಲ ತೊಗೊಂಡಾಗ ಪ್ರಾಬ್ಲಮ್ಸ್ ಕರೆಕ್ಟಾಗಿರಬೇಕು. ಹಾಗೆ ಇನ್ನೂ ಒಂದು ಪ್ರಾಬ್ಲಮ್ಸ್ ಅಂತ ನಂಗೆ ನೆನಪಾಯಿತು. ಪ್ರಾಬ್ಲಮ್ಸ್ ಬರೆಯುವಾಗ ದಯವಿಟ್ಟು ಏನು ಮಾಡಿ ಅಂದರೆ, ಫಾರ್ಮುಲಾ ಬರೀರಿ, ಸ್ಟೆಪ್ಸ್ನ ನೀಟಾಗಿ ಮೆನ್ಷನ್ ಮಾಡಿ, ಬಾಕ್ಸ್ ಹಾಕಿ ಅಥವಾ ಅಂಡರ್ಲೈನ್ ಮಾಡಿ. ನೀವು ಬರೆಯುವಾಗೂ ಅಷ್ಟೇ ಆನ್ಸರ್ಸ್ನ ಅಂಡರ್ಲೈನ್ ಮಾಡ್ತಾ ಹೋಗಿ. ಯಾಕಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆನ್ಸರಲ್ಲಿ ಎತ್ತಿ ಕಾಣುತ್ತೆ. ಹಾಗಾಗಿ ಬೇಗ ವ್ಯಾಲ್ಯೂಯೇಷನ್ ಈಸಿ ಆಗುತ್ತೆ. ಅವ್ರಿಗೂ ಬೇಗ ವ್ಯಾಲ್ಯೂಯೇಷನ್ ಈಸಿ ಆದರೆ ಚೆನ್ನಾಗಿ ಮಾರ್ಕ್ಸು ಬರುತ್ತೆ. ಪ್ರತಿಯೊಂದು ಆನ್ಸರಲ್ಲೂ 1 ಮಾರ್ಕ್ 2 ಮಾರ್ಕ್ಸ್ ಜಾಸ್ತಿ ಹೋದರೆ ಓವರಾಲ್ ಮಾರ್ಕ್ಸ್ ನಿಮಗೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ಬರೋಣ. 16 ಚಾಪ್ಟರ್ ಇದೆ. ಹಾಗಾಗಿ 20 ಮಾರ್ಕ್ಸ್ ಅಂತ ಅಂದ್ಕೊಂಡ್ರು ನೀವು ಅಟ್ಲೀಸ್ಟ್ ಒಂದು 3 ಯೂನಿಟ್, 2.5 ಯೂನಿಟ್ ಅಂತೂ ಗ್ಯಾರಂಟಿ ಓದಬೇಕು. ಪಕ್ಕಾ ಪ್ರಿಪೇರ್ ಆಗಿರ್ಬೇಕು. ಓಕೆನಾ? ಗ್ಯಾರಂಟಿ ಓದಿರ್ಬೇಕು, ಪಕ್ಕಾ ಪ್ರಿಪೇರ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು. ಈ ಯೂನಿಟ್ಸಲ್ಲಿ ಏನೇ ಕೇಳಿದ್ರು ನಾನು ಬರೀತೀನಿ ಅನ್ನೋಷ್ಟು ಪ್ರಿಪೇರ್ ಆದರೆ ಇಷ್ಟು ನೀವು ರಿಸ್ಕ್ ತೊಗೋಬೋದು. ಇನ್ನು ಸ್ಕೋರ್ ಮಾಡೋರು ಬಂದರೆ ಸ್ಕೋರ್ ಹೇಗೆ ಮಾಡೋದು?
ಸ್ಕೋರ್ ಹೇಗೆ ಮಾಡೋದು. ಸೊ ಅವರು ಎಂಟೈರ್ ಪೇಪರ್ ಅಟೆಂಡ್ ಮಾಡಬೇಕು, ಎಂಟೈರ್ ಪೇಪರ್ ಬರೀಬೇಕು, ಅವರು ಒಂದು ಕ್ವೆಶನ್ ಬಿಡ್ದಂಗೆ ಬರೀಬೇಕು. ಓಕೆನಾ. ಹಾಗೆ ಅವರು ಏನು ಮಾಡಬೇಕು ಅಂತ ಅಂದರೆ, ಚೆನ್ನಾಗಿ ಸ್ಕೋರ್ ಮಾಡಬೇಕು ನಾವು ಕೇಸ್ ಓದಿ ಎಕ್ಸಾಮ್ಸಲ್ಲಿ ಅಂತ ಅಂದರೆ ಟು ದಿ ಪಾಯಿಂಟ್ ಆನ್ಸರ್ ಬರೀಬೇಕು. ಟು ದಿ ಪಾಯಿಂಟ್ ಆನ್ಸರ್ ಬರೀಬೇಕು. ರೆಪ್ರೆಸೆಂಟೇಷನ್ ಆಫ್ ದಿ ಆನ್ಸರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರೆಪ್ರೆಸೆಂಟೇಷನ್ ಆಫ್ ದಿ ಆನ್ಸರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅವ್ರ ಸಬ್ಜೆಕ್ಟ್ ನಾಲೆಜು ಚೆನ್ನಾಗಿದೆ ಅನ್ನೋದನ್ನು ಅವರು ಪೇಪರ್ನಲ್ಲಿ ಪ್ರೆಸೆಂಟ್ ಮಾಡಬೇಕು. ಓಕೆನಾ. ಸೊ ಇನ್ನು ಕೆಲವು ಡೌಟ್ಸ್ ಇದ್ದಾವೆ. ಏನು ಅಂತ ಅಂದರೆ, ಇನ್ನು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡೇ ಇಲ್ಲ ಅಂತ ಅನ್ನೋರು ಏನು ಮಾಡ್ಬೋದು ಅಂದರೆ, ಆದಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ವೆಬ್ಸೈಟಲ್ಲಿದೆ, ಹಾಗೆ ನಿಮ್ಮದು ಪೋರ್ಟಲ್ ಇದೆ ಅಲ್ಲ, ಪೋರ್ಟಲಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಪ್ಲೋಡ್ ಮಾಡಿದಾರಲ್ಲ, ಅದರಲ್ಲಿ 4-5 ಇಯರ್ಸ್ ಕ್ವೆಶನ್ ಪೇಪರ್ ಆದರೂ ನೀವು ರೆಫರ್ ಮಾಡಬೇಕು. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಈ ಬ್ಲಾಕಲ್ಲಿ ಈ ಕ್ವೆಶನ್ನ ಕೇಳಿದ್ದಾರೆ ಅಂತ ನಿಮ್ಗೆ ಐಡಿಯಾ ಆದರೂ ಬರುತ್ತೆ. ಸೊ ನಾನು ಹೇಳೋದು ಅಂದರೆ, ಓವರ್ ಆಲ್ ಪ್ರಿಪ್ರೇಷನ್ಗೆ ನೀವು ನಿಮ್ಮ ಸ್ಟಡಿ ಮೆಟೀರಿಯಲ್ ಭಾಳ ಇಂಪಾರ್ಟೆಂಟು, ಪ್ಲಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಯಾರೇ ಎಕ್ಸಾಮ್ ಬರೆದ್ರೂ ಸ್ಕೋರ್ ಮಾಡಬೇಕು ಅಂದರೆ ಎಲ್ಲ ಕ್ವೆಶನ್ಸ್ನ ಆನ್ಸರ್ ಮಾಡಿ, ಆಲ್ ಕ್ವೆಶನ್ಸ್. ಜಸ್ಟ್ ಪಾಸ್ ಆಗಬೇಕು ಅಂತ ಅಂದರೆ 50+ ಮಾರ್ಕ್ಸ್ ಆದರೂ ಬರೀಬೇಕು. ಅದು ಏನು ಗ್ಯಾರಂಟಿ ಅಥವಾ ಪಕ್ಕ ಆನ್ಸರ್ಸ್ ಇರಬೇಕು. ಅದು ಅರ್ಧಂಬರ್ಧ ಆನ್ಸರ್ ಬರೆದು ನಾನು 50 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದೀನಿ ಅಂತಂದರೆ ನೀವು ಪಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆನಾ. ಸೊ ಹಾಗಾಗಿ ನೀವು ಈ ಥರ ಫಾಲೋ ಮಾಡಿ. ಇನ್ನೂ ಒಂದು ನೀವು ಫಾಲೋ ಮಾಡ್ಬೋದು. ಏನು ಅಂತ ಅಂದರೆ, ನೀವು ಯಾವ ಯೂನಿಟ್ ಓದಿರ್ತೀರಲ್ಲ ಮೊದಲು ಆ ಕ್ವೆಶನ್ಸ್ನ ನೀವು ಅಟೆಂಡ್ ಮಾಡಿಬಿಡಿ. ಅಥವಾ ಯಾವ ಚಾಪ್ಟರ್ ಓದಿರ್ತೀರಲ್ಲ ಆ ಕ್ವೆಶನ್ಸ್ನ ಫಸ್ಟು ಅಟೆಂಡ್ ಮಾಡಿ. ಓಕೆನಾ. ಫಸ್ಟ್ ಅಟೆಂಡ್ ಆ ಕ್ವೆಶನ್ಸ್ನೇ ಮಾಡಿ, ಯಾವುದು ಕಾನ್ಫಿಡೆಂಟ್ ಆಗಿದ್ದೀರೋ. ಆಮೇಲೆ ನೀವು ಯಾವ ಕ್ವೆಶನ್ಸ್ನು ಕಾನ್ಫಿಡೆಂಟಾಗಿ ಬರೆದಿದ್ದೀರೋ ಆ ಕ್ವೆಶನ್ ನಂಬರ್ ಪಕ್ಕದಲ್ಲಿ, ಅಂದರೆ ಇದು ಕ್ವೆಶನ್ ನಂಬರ್ 1 ಅಂತ ಅಂದ್ಕೊಳ್ಳಿ, ಇದು ನಾನು 5 ಮಾರ್ಕ್ಸ್ಗೆ ಏನು ತಿಳಿದಿರೋ ಫುಲ್ ಕರೆಕ್ಟಾಗಿ ಬರೆದಿದ್ದೀನಿ, ಏನು ಇಂಟ್ರೊಡಕ್ಷನು, ಬಾಡಿ, ಕನ್ಕ್ಲೂಷನ್ ಎಲ್ಲ ಅಂತ ಅಂದರೆ ಅಲ್ಲಿ ಡಬಲ್ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇನ್ನು ಎರಡನೇ ಕ್ವೆಶನು 50-50 ಅರ್ಧಂಬರ್ಧ ಬರೆದಿದ್ದೀನಿ, ಕಾನ್ಫಿಡೆಂಟ್ ಇಲ್ಲ ಅಂತ ಅಂದರೆ ಅದಕ್ಕೆ ಸಿಂಗಲ್ ಮಾರ್ಕ್ ಹಾಕೊಳ್ಳಿ. ಈ ಥರ ಡಬಲ್ ಟಿಕ್ ಕ್ವೆಶನ್ಸ್ ನೀವು ಎಷ್ಟು ಅಟೆಂಡ್ ಮಾಡಿದ್ದೀರಾ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಮ್ನಲ್ಲಿ. ಓಕೆನಾ. ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನಿಮಗೆ ಹೆಚ್ಚು ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ. ಈ 50-50ಯಲ್ಲಿ ನಿಮಗೆ 5 ಮಾರ್ಕ್ಸಲ್ಲಿ 1-2 ಚೆನ್ನಾಗಿ ಬರೆದಿದ್ರೆ 2 or 3 ಕೊಟ್ಟೆ ಕೊಡ್ತಾರೆ. ಓಕೆನಾ. ಸೊ ನೀವು ಈ ಥರ ನೀವು ಕ್ವೆಶನ್ನ ಬೈಫರ್ಕೇಟ್ ಮಾಡಿಕೊಂಡ್ರೆ ನಿಮಗೆ ಎಂಟೈರ್ ಪೇಪರ್ ಅನಾಲಿಸಿಸ್ ಎಕ್ಸಾಮ್ ಹಾಲಲ್ಲೇ ಮಾಡ್ದಂಗೂ ಆಗುತ್ತೆ. ಹಾಗೆ ನಿಮಗೆ ಒಂಥರ ಕಾನ್ಫಿಡೆನ್ಸು ಬರುತ್ತೆ, ಅಥವಾ ನಾನು ಎಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕು, ಎಲ್ಲಿ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ಬರುತ್ತೆ. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಸಡನ್ನಾಗಿ ನೀವು ಯಾವುದೋ ಯೂನಿಟ್ ಓದಿರಲ್ಲ, ಆ ಕ್ವೆಶನ್ನೇ ಮೊದಲನೇದಾಗಿಟ್ಬಿಡುತ್ತೆ. ಅವಾಗ ನಿಮಗೆ ಓದಿರೋದು ಸಹ ಮರ್ತೋಗುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ಹೇಳೋದೇನು ಅಂದರೆ, ನೀವು ಏನು ಓದಿರ್ತಿರೋ, ಯಾವ ಯೂನಿಟ್ ಓದಿರ್ತಿರೋ, ಯಾವ ಕಾನ್ಫಿಡೆಂಟ್ ಆಗಿದ್ದೀರೋ ಅದನ್ನು ಮೊದಲು ಬರೆದು ಬಿಡಿ. ಕ್ವೆಶನ್ ನಂಬರ್ ಹಾಕಿ. ಕ್ವೆಶನ್ ನಂಬರ್ ಹಾಕೋದು ದಯವಿಟ್ಟು ಮರಿಬೇಡಿ. ಕ್ವೆಶನ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಇನ್ನೊಂದೇನು ಅಂದರೆ, ನಾನು ಇನ್ನೊಂದು ಸಲಹೆ ಏನು ಕೊಡೋದು ಅಂದರೆ, ಅಟೆಂಡ್ ಆಲ್ ಕ್ವೆಶನ್ಸ್. ಎಲ್ಲರೂ ಅಟೆಂಡ್ ಮಾಡಿ. ಗೊತ್ತಿದೆಯೋ ಗೊತ್ತಿಲ್ಲೋ ಎಲ್ಲನೂ ಕ್ವೆಶನ್ಸ್ ಅಟೆಂಡ್ ಮಾಡಿ. ಅಕಸ್ಮಾತ್ ಏನಾದರೂ ಗ್ರೇಸ್ ಬಂದರೆ, ಕ್ವೆಶನ್ ಅಟೆಂಡ್ ಮಾಡಿದರೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಡೋದು. ಹಾಗಾಗಿ ಎಲ್ಲ ಕ್ವೆಶನ್ಸ್ನ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಓಕೆನಾ. ಹಾಗಂತ ಬೇರೆ ಏನೇನೋ ಬರೀಲೂಬಾರ್ದು, ಸಬ್ಜೆಕ್ಟ್ ರಿಲೇಟೆಡೇ ದಯವಿಟ್ಟು ಬರೀರಿ. ಓಕೆ. ಇನ್ನು ಏನು ಅಂದರೆ, ನಿಮ್ಮ ಕ್ವಾಲಿಟಿ ಆಫ್ ಆನ್ಸರ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ 5 ಮಾರ್ಕ್ಸ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಎಷ್ಟು ಪೇಜ್ ಬರೀಬೇಕು ಅಂತ. 15 ಮಾರ್ಕ್ಸ್ ಇದೆ, 10 ಮಾರ್ಕ್ಸು ಸಹ ಇದೆ. 5 ಮಾರ್ಕ್ಸ್ಗೆ ಅಟ್ಲೀಸ್ಟ್ 1.5+ ಪೇಜ್ ಆದರೂ ಬರೀಬೇಕಾಗುತ್ತೆ. ಓಕೆನಾ. ಇದು ಅಷ್ಟೇ 3.5+ ಪೇಜಸ್ ಆದರೂ ಬರೀಬೇಕು. ಓವರ್ ಆಲ್ ಬುಕ್ಲೆಟಲ್ಲಿ 25 ಪೇಜ್ಗಿಂತ ಜಾಸ್ತಿ ಬರೆದ್ರೆ ಒಳ್ಳೆಯದು, ಮಾರ್ಕ್ಸ್ ಕೊಡ್ತಾರೆ. ಓಕೆ. ಹಾಗಂತ ಬುಕ್ಲೆಟ್ನ ತುಂಬಿಸೋದಲ್ಲ, ಏನೇನೋ ಬರೆದು. ಓಕೆನಾ. ಬಟ್ ಆದರೂ ಲಿಟ್ರೇಚರ್ ಅಂತ ಸಬ್ಜೆಕ್ಟ್ಸ್ಗೆ ಬಂದಾಗ ಅಷ್ಟು ಆನ್ಸರ್ಸ್ ಬರೆಯೋಷ್ಟು ಡಿಮ್ಯಾಂಡ್ ಮಾಡುತ್ತೆ, ಆ ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡುತ್ತೆ. ಇವಾಗ ಸೈನ್ಸ್ ಸಬ್ಜೆಕ್ಟ್ ತೊಗೊಂಡ್ರೆ ಕ್ವೆಶನ್ಗೆ ಆನ್ಸರ್ ಮಾತ್ರ ನಾವು ಬರೆದು ಬಿಡ್ತೀವಿ.
ಬೇರೆ ಇನ್ನೇನು ನಾವು ಅದ್ರಲ್ಲಿ ಬರೆಯೋಕ್ಕಾಗೋದಿಲ್ಲ ಅಲ್ವಾ. ಸೊ ಈ ಸಬ್ಜೆಕ್ಟ್ ಡಿಫ್ರೆಂಟ್ ಇದೆ. ಅದು ನಿಮ್ಮ ಸಬ್ಜೆಕ್ಟ್ ಪ್ರಕಾರ ನೀವು ಅದನ್ನು ಅಟೆಂಡ್ ಮಾಡಿ, ಅನಲೈಸ್ ಮಾಡಿ, ಓಕೆನಾ. ಹಾಗೆ ಇನ್ನೊಂದೇನು ಅಂದರೆ, ನಾನು ಇಲ್ಲಿ ಹೇಳ್ದಾಗೆ 25 ಪೇಜ್ ಬರೀಬೇಕು. ಎಷ್ಟೊಂದು ಜನಕ್ಕೆ ಬರೆಯೋ ಅಭ್ಯಾಸನೇ ಇರೋದಿಲ್ಲ ಅಲ್ವಾ. ಹಾಗಾಗಿ ಇವಾಗಿಂದ ಇವತ್ತು 10ನೇ ತಾರೀಕು, ಒಂದು 15 ದಿನ ಅಂತೂ ನಿಮಗಿಲ್ಲ ಡೆಫಿನೆಟ್ಲಿ. ಸೊ ಒಂದು 10+ ಡೇಸ್ ಆದರೂ ನಿಮಗೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಓಕೆ, ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೈ ಬರವಣಿಗೆ, ಹ್ಯಾಂಡ್ ರೈಟಿಂಗು ಸ್ವಲ್ಪ ನೀಟಾಗಿ ಬರುತ್ತೆ, ಫಾಸ್ಟಾಗಿ ಬರೆಯುವಂಥ ಕೆಪಾಸಿಟಿ ಬರುತ್ತೆ. ಓಕೆನಾ. ಬರೆಯುವಾಗ ಥಾಟ್ಸ್ನ ನೀವು ಹೇಗೆ ಆರ್ಗನೈಸ್ ಮಾಡ್ಕೊಳ್ಬೇಕು ಅನ್ನೋದು ಸಹ ನಿಮಗೆ ಅಭ್ಯಾಸ ಆಗುತ್ತೆ. ಯಾಕಂದ್ರೆ ನಾವು ಬರಿತಾ ನೆಕ್ಸ್ಟ್ ಲೈನ್ ಏನು ಬರೀಬೇಕು ಅಂತ ನಮ್ಮ ತಲೆಯಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅದು ನಿಮಗೆ ಆಟೋಮೆಟಿಕ್ಲಿ ಟ್ಯೂನ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಎಕ್ಸಾಮ್ ಇರೋದು 9 o'clock to 12, 3 hours ಅಲ್ವಾ. ಆದಷ್ಟು ಈ 15 days ಏನು ಮಾಡಿ ಅಂದರೆ, ಬೇಗ ಎದ್ದೋಳೆ, ಅರ್ಲಿ ಮಾರ್ನಿಂಗ್ ಎದ್ದು ನೀನು ಏನೇ ಇಂಪಾರ್ಟೆಂಟ್ ವರ್ಕ್ ಆಗಲಿ ಅಥವಾ ಆ್ಯಕ್ಟಿವ್ ಆಗಿರಿ ಈ 9 to 12. ಯಾಕಂದರೆ ನಮ್ಮ ಬಾಡಿ ಕ್ಲಾಕ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಾವು ಯಾವ ಟೈಮಲ್ಲಿ ನಮ್ಮ ಬ್ರೈನ್ನ ಅಥವಾ ನಾವು ಆ್ಯಕ್ಟಿವಿಟಿನ ತುಂಬ ಮಾಡ್ತಿರ್ತೀವೋ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ನೀವು ಈ 10 days ನಿಮ್ಮ ಬಾಡಿನ ಇದಕ್ಕೆ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಈ ಅವರ್ಸಲ್ಲಿ ನೀವು ತುಂಬ ಆ್ಯಕ್ಟಿವ್ ಆಗಿ ಇರ್ತೀರಾ ಅಂತ ನಾನು ಹೇಳ್ತೇನೆ, ಓಕೆನಾ. ಇನ್ನು ಏನಾದರೂ ನಿಮಗೆ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಾನು ಟೆಲಿಗ್ರಾಮ್ ಚಾನಲ್ನ ನೀವು ಜಾಯಿನ್ ಆಗಿ, ಅಲ್ಲಿ ಕೆಲವು ನೋಟ್ಸ್ನ ನಂಗೆ ಸಿಕ್ಕಿರೋದು ನಾನು ಅಪ್ಲೋಡ್ ಮಾಡಿದ್ದೀನಿ, ಓಕೆನಾ. ಮೊದಲಿಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ದಯವಿಟ್ಟು ಸಾಲ್ವ್ ಮಾಡಿ, ಓಕೆ. ಇನ್ನೂ ಏನಾದ್ರು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ನೀವು ಈ ವಿಡಿಯೋನ ಶೇರ್ ಮಾಡಿ, ಆಗ್ಬೋದಲ್ಲ. ಸೊ ಆಲ್ ದಿ ಬೆಸ್ಟ್ ಫಾರ್ ದಿ ಎಕ್ಸಾಮ್. ಚೆನ್ನಾಗಿ ಬರೀರಿ, ಯಾವುದೇ ಹೆದರಿಕೆ ಹಿಂಜರಿಕೆ ಇಲ್ದಂಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.